ಆ ಮೇಲ್ಗಡೆ ಬುಟ್ಟಿ ತೆಗೆದ್ರೆ ಎಲ್ಲೇ ಕುಳಿತಿದ್ರು ಓಡ್ ಬಂದ್ಬಿಡ್ತಾಳೆ. ಬಾಳೆಹಣ್ಣು ಇಟ್ಕೊಂಡು ತಿಂತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆ ಬುಟ್ಟಿನೆಲ್ಲ ಯಾವಾಗಲೂ ಬಾಳೆಹಣ್ಣು ಇಟ್ಟಿರ್ತೀವಿ. ಆ ಬಾಳೆಹಣ್ಣು ಅಲ್ಲಿ ಇಡೋದ್ರಿಂದ ಸಣ್ಣ ಸಣ್ಣ ಸೊಳ್ಳೆಗಳು ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಜಾಸ್ತಿ ಯಾವಾಗಲೂ ಇಡೋದು ಬಾಳೆಹಣ್ಣ. ಅದಕ್ಕೆ ಓಡ್ ಬಂದ್ಬಿಟ್ಲು ನೋಡಿ. ಬಾಳೆಹಣ್ಣು ಬೇಕವಾ ಬರೋ ಬಾಳೆಹಣ್ಣು ತಿಂತಾ ಇಲ್ಲ ಊಟ ಆದ್ಮೇಲೆ, ಇವಾಗ ಬೇಡ ಆಯ್ತಾ. ಓವನೆಲ್ಲ ಕೂಡ ಆಯಿತು. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಇವತ್ತು ಕೂಡ ನನ್ನ ಡೈಲಿ ರೂಟೀನ್ ವ್ಲಾಗ್ನ ಶುರು ಮಾಡಿದ್ದೀನಿ. ಮದ್ದೂರಿಂದ ಬರ್ತಾ ಕೆಲವೊಂದು ಫ್ರೂಟ್ಸ್ಗಳನ್ನ ತಂದಿದ್ದೆ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ನಾನು ಪಪ್ಪಾಯ ನೋಡ್ಕೊಂಡಿರಲಿಲ್ಲ, ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಆಚೆನೇ ಇಟ್ಟಿದ್ದೆ. ಹಾಗಾಗಿ ಒಂದು ಕಾಲು ಭಾಗದಷ್ಟು ಹಣ್ಣು ಹಾಳಾಗಿಬಿಟ್ಟಿತ್ತು. ಸರಿ, ಅದನ್ನೆಲ್ಲ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಕೊಂಡು ಇವಾಗಲಾದರೂ ಹಚ್ಚಿ ಎಷ್ಟು ಬೇಕೋ ಅಷ್ಟು ತಿಂದು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಎತ್ತಿಟ್ರೆ ಹಣ್ಣು ಉಳ್ಕೊಳ್ಳುತ್ತೆ, ಇಲ್ಲಾಂದರೆ ಹಾಳಾಗೋಗುತ್ತೆ ಅಂತೇಳಿ ನಾನು ಪಪ್ಪಾಯನ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೆ. ಮತ್ತು ರಾತ್ರಿ ಆದಾಗೇ ಸ್ವಲ್ಪ ಬ್ರಹ್ಮಕಮಲ ಕೂಡ ಹರಳಿತ್ತು. ಎಷ್ಟೊಂದು ಹೂ ಬಿಟ್ಟಿತ್ತು. ಈ ಸಲ ವಿಡಿಯೋನೇ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ನೆನಪಾಯಿತು, ಇವತ್ತು ಕೂಡ ಒಂದು 3-4 ಹೂ ಹರಳುತ್ತೆ, ಅದ್ರದ್ದು ವಿಡಿಯೋ ಮಾಡ್ಕೋಬೇಕು ಅಂತೇಳಿ. ಹಾಗಾಗಿ ಈ ವಿಷಯನ ನಿಮ್ಮ ಹತ್ರನೂ ಹಂಚ್ಕೋಬೇಕು ಅಂತೇಳಿ ನಾನು ಈ ವಿಡಿಯೋನ ಮಾಡಿರ್ತೀನಿ. ನೋಡಿ, ಇನ್ನೂ ಹರಳಬೇಕು. ಸ್ವಲ್ಪ ಮೊಗ್ಗಾಗಿದೆ. ಇದು 9:30-10 ಗಂಟೆ ಮೇಲಾಗಿತ್ತು ನಾನು ವಿಡಿಯೋ ಮಾಡೋ ಅಷ್ಟರೊಳಗಡೆ. ಇನ್ನೂ ಸ್ವಲ್ಪ ಮೊಗ್ಗಿದೆ ನೋಡಿ, ಇನ್ನೂ ಹರಳಬೇಕು, ಇನ್ನೂ ಜಾಸ್ತಿ ಹರಳುತ್ತೆ ಅದು. ಅದು ತೆಗಿಯೋಕ್ಕಾಗಲ್ಲ ಬಿಡು, ಇದನ್ನ ಎತ್ಕೊ ಹೋಗ್ಲಿ, ಬಿಟ್ಬಿಡೋದು. ಇವೆರಡು ತೆಕ್ಕೊಳ್ಳೋಣ. ಮೇಲ್ಗಡೆ ಇರೋದು ಇದು ಮಾಡೋಕ್ಕಾಗಲ್ಲ, ಇವೆರಡು ತೆಕ್ಕೊಳ್ಳೋಣ. ಬೇಡ ಬಿಡಮ್ಮ ಹೋಗ್ಲಿ. ಇದು ಕಾಟನ್ ಸೀರೆ ತೊಗೊಂಡಿದ್ದೆ. ಸಖತ್ತು ಸಾಫ್ಟ್ ಆದಂಗಾಗಿದೆ. ಹಂಗಾಗಿ ಇದಕ್ಕೆ ಸ್ವಲ್ಪ ಸ್ಟ್ಯಾಚ್ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆ ರೀತಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಎಲ್ಲ ಕಡೆನೂ ಒಂಥರ ತಿರುಗಾಡಬೇಕಾದ್ರೆ ಸ್ಕಿಪ್ ಆಗುತ್ತೆ, ಅಷ್ಟೊಂದು ಈಸಿಯಾಗಿ ಓಡಾಡೋಕ್ಕಾಗಲ್ಲ. ಈ ಥರ ಮುದ್ರಕೊಂಡಂಗೆ ಅನಿಸುತ್ತೆ. ಅದಕ್ಕೆ ಇವತ್ತು ಸ್ಟ್ಯಾಚ್ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಒಂದೇ ಸ್ಯಾರಿ ಇರೋದು, ಸ್ಯಾರಿ ಒಂದೇ ಹಾಕ್ಕೊತೀನಿ ಇವಾಗ. ಅಂದರೆ ಈ ಒಂದು ಪ್ಯಾಕೆಟು ಒಂದು ಸ್ಯಾರಿಗೆ ಅಷ್ಟೇ ಹಾಕೋಕ್ಕಾಗೋದು. ಹಾಗಾಗಿ ನಿಮಗೂ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈಗ ಇದು ಆಗಿದೆ. ಈಗ ಇದನ್ನು ಹಿಂಡ್ಬಿಟ್ಟು ಒಣಗಾಕಬೇಕು. ವಿಡಿಯೋ ಒಂದು ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಮೊಬೈಲ್ನ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಿಂಡ್ಬಿಟ್ಟು ಒಣಗಾಕಿದಾದ್ಮೇಲೆ ನಿಮಗೆ ತೋರಿಸ್ತೀನಿ. 10 ನಿಮಿಷ ಹಾಗೆ ಬಿಡಬೇಕು. 10 ನಿಮಿಷ ಹಾಗೆ ಬಿಟ್ಟಿದ್ದಾದಮೇಲೆ ಈ ರೀತಿಯಾಗಿ ಒಣಗಾಕಿದ್ದೀನಿ. ಫೋಲ್ಡಿಂಗಲ್ಲೂ ಕೂಡ ಹಾಕೋಬೋದು, ಬಟ್ ನಾನು ಈ ರೀತಿ ಹಾಕಿದಾಗ ಸ್ವಲ್ಪ ಬೇಗನೆ ಒಣಗುತ್ತೆ ಅಂತ ಹೇಳ್ಬಿಟ್ಟು ನೀರಿನಂಶ ಇರುತ್ತೆ, 4 ಫೋಲ್ಡು ಆ ರೀತಿ ಹಾಕಿದಾಗ ಒಣಗೋದಕ್ಕೆ ಲೇಟ್ ಆಗುತ್ತೆ. ಆಮೇಲೆ ಬಿಸಿಲು ಬೇರೆ ಇರೋದ್ರಿಂದ ಸ್ವಲ್ಪ ಶೇಡ್ ಕೂಡ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಹಾಕಿದಾಗ ಸ್ವಲ್ಪ ಬೇಗನೂ ಒಣಗೋಗುತ್ತೆ. ಮತ್ತು ಈ ಥರ ಕೆಳಗಡೆ ಎಲ್ಲ ನೀರನ್ನು ಕೂಡ ಎಕ್ಸ್ಟ್ರಾ ಇರೋದು, ಅಂದರೆ ಹಿಂಡಬಾರ್ದಲ್ಲ, ಹಿಂಡಿ ಒಣಗಾಕಬಾರ್ದು. ಹಾಗಾಗಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಣಗಿದ್ಮೇಲೆ ಹೇಗೆ ಬಂತು ಏನು ಅಂಥೇಳಿ ಐರನ್ ಎಲ್ಲ ಆದಮೇಲೆ ತೋರಿಸ್ತೀನಿ. ಸಕ್ಸಸ್ ಆದರೆ ತೋರಿಸ್ತೀನಿ, ಸಕ್ಸಸ್ ಆಗಲಿಲ್ಲ ಆದ್ರೂ ಹೇಗಾಯಿತು ಅಂಥೇಳಿ ತೋರಿಸ್ತೀನಿ. ಬಟರ್ ಫ್ರೂಟ್ ಅಡುಗೆ ಮಾಡೋಣ ಅಂತ ಬಂದೆ.
ನೋಡಿದೆ ಬಟರ್ ಫ್ರೂಟ್ ಇತ್ತು, ಹಾಗಾಗಿ ಬಟರ್ ಫ್ರೂಟ್ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆ ಇಲ್ಲಿ ಇನ್ನೂ ಸ್ವಲ್ಪ ಇದೆ, ಇದನ್ನು ಊಟ ಆದಮೇಲೆ ಸ್ವಲ್ಪ ಕುಡಿತೀವಿ. ಹಾಗಾಗಿ ಅದನ್ನು ಎತ್ತಿರ್ತೀನಿ ಮತ್ತು ಇವಾಗ ನಾನು ಇದನ್ನು ಕುಡಿತೀನಿ. ಹಾಗೆ ಬಟರ್ ಫ್ರೂಟ್ನ ಕುಡಿತಾ ಕುಡಿತಾ ಕೆಲಸನ ಶುರು ಮಾಡೋಣ ಬನ್ನಿ. ಇವತ್ತು ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ಯೋಚನೆ. ಸ್ವಲ್ಪ ಯಾಕೋ ಮತ್ತೆ ತಲೆ ಭಾರ ಮತ್ತು ಕೋಲ್ಡ್ ಥರ ಅನ್ನಿಸ್ತಾ ಇದೆ. ಯಾಕೆ ಅಂತಲೇ ಗೊತ್ತಿಲ್ಲ. ಐಸ್ ಕ್ರೀಮ್ ಆಗಲಿ ಇನ್ನೊಂದಾಗಲಿ ಏನೂ ತಿಂದಿಲ್ಲ, ಆದ್ರೂ ಮಾರ್ನಿಂಗಿಂದನೂ ಯಾಕೋ ಸ್ವಲ್ಪ ಬೆಳಗ್ಗೆ ಅಂದರೆ ಎದ್ದಾಗ್ಲಿಂದನೂ ಕೋಲ್ಡು ಆ ಥರ ಅನ್ನಿಸ್ತಾ ಇದೆ. ಫ್ರೆಂಡ್ಸ್, ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ನೋಡಿ. ನಿಮಗೆ ಯಾವ ಥರದ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಕುಕ್ಕಿಂಗ್ ವಿಡಿಯೋ ಬೇಕಾ, ಸ್ಟಿಚಿಂಗ್ ವಿಡಿಯೋ ಬೇಕಾ, ಬ್ಯೂಟಿ ಟಿಪ್ಸ್ ಬಗ್ಗೆ ಬೇಕಾ, ಅಥವಾ ಡೈಲಿ ಬ್ಲಾಗ್ ಇಷ್ಟ ಆಗುತ್ತಾ, ನಿಮಗೆ ಯಾವುದು ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತು ಹೈಪ್ ಅಂತ ಇರುತ್ತೆ, ಹೈಪ್ ಮಾಡೋದನ್ನು ಮರಿಬೇಡಿ. ನೀವು ಎಲ್ಲರೂ ಪ್ರೀತಿಯಿಂದ ವಿಡಿಯೋನ ನೋಡಿ ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟನ್ನು ಮಾಡಿದರೆ ನಮಗೂ ಕೂಡ ಖುಷಿ ಆಗುತ್ತೆ. ನಾವು ಮಾಡೋ ವಿಡಿಯೋಗೂ ಸಾರ್ಥಕತೆ ಬರುತ್ತೆ. ನನಗೂ ಇಷ್ಟು ದಿನದಿಂದ ಎಲ್ಲ ಥರದ ವಿಡಿಯೋನ ಹಾಕೊಂಡು ಬಂದೆ. ಗಾರ್ಡನ್ ವಿಡಿಯೋ ಇರ್ಬೋದು, ಕುಕ್ಕಿಂಗ್ ವಿಡಿಯೋ ಇರ್ಬೋದು, ಸ್ಟಿಚಿಂಗ್ ವಿಡಿಯೋ ಇರ್ಬೋದು, ಪ್ರತಿಯೊಂದು ವಿಡಿಯೋನೂ ಕೂಡ ಹಾಕ್ತೆ. ಯಾವ ವಿಡಿಯೋಗೂ ಅಷ್ಟೊಂದು ವ್ಯೂಸ್ ಬರ್ತಾ ಇರಲಿಲ್ಲ. ಏನು ಮಾಡಬೇಕಂತ ನನಗೂ ಗೊತ್ತಾಗಲಿಲ್ಲ, ಐಡಿಯಾ ಬರಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ನೋಡೋಣ. ನನ್ನ ಮುಂಚೆ ಎಲ್ಲ ನಂದು ಬ್ಲಾಗ್ ವಿಡಿಯೋಗಳನ್ನ ಹಾಕಿದರೆ ನಿಮಗೆ ಬ್ಲಾಗ್ ವಿಡಿಯೋಗಳನ್ನ ಹಾಕಿದರೆ ವ್ಯೂಸ್ ಬರ್ತಾ ಇತ್ತು. ಹಾಗಾಗಿ ಮತ್ತೆ ನಾನೀಗ ಬ್ಲಾಗ್ ವಿಡಿಯೋನೇ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ರತಿದಿನ ನನ್ನ ಜೀವನದ ಲೈಫ್ ಸ್ಟೈಲ್ ಹೇಗಿರುತ್ತೆ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಕೆಲಸಗಳನ್ನ ಮಾಡ್ತೀನಿ, ಮತ್ತು ಹಾಗೆ ಕೆಲವೊಂದು ಕಿಚನ್ ಟಿಪ್ಸ್ ಇರ್ಬೋದು, ಬೇರೆ ಬೇರೆ ಥರ ಟಿಪ್ಸ್ಗಳನ್ನ ಕೂಡ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅದು ಕೂಡ ನಿಮಗೆ ಯೂಸ್ ಆಗ್ಬೋದು. ಹಾಗೆಯೇ ನನ್ನ ವಿಡಿಯೋದಲ್ಲಿ ಪೂಜೆ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಐ ಕಾರ್ಡಲ್ಲಿ ಹಾಕ್ತೀನಿ, ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಈಗ ಸ್ವಲ್ಪ ಹೆಸರು ಕಾಳು ಮೊಳಕೆ ಕಟ್ಟಿರೋದಿತ್ತು, ಹಾಗಾಗಿ ಹೆಸರು ಕಾಳು ಮೊಳಕೆ ಕಟ್ಟಿಸಿರೋದನ್ನ ಪಲ್ಯ ಮಾಡಿ, ಮತ್ತು ಹಾಗೆ ಮೊಟ್ಟೆ ಪಲ್ಯನೂ ಕೂಡ ಮಾಡೋಣ ಅಂದ್ಕೊಂಡು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಏನು ಸಣ್ಣ ಏನು ಹಚ್ಚುತ್ತಾ ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಹಚ್ಕೊತಾ ಇದ್ದೀನಿ. ನಿನ್ನೆ ಮೀಶೋನಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೆ. ಇದನ್ನು ತೊಳೆದು ಇಟ್ಟಿದ್ದೀನಿ. ಇನ್ನೂ ಇದಕ್ಕೆ ಆಯಿಲ್ನ ಹಾಕಿಲ್ಲ. ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದ್ಮೇಲೆ ಅದನ್ನು ಯೂಸ್ ಮಾಡ್ಕೊತೀನಿ. ನಿಮಗೆ ಯಾವ ವಿಡಿಯೋಗಳು ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಕುಕ್ಕಿಂಗ್ ವಿಡಿಯೋ, ಬ್ಲಾಗ್ ವಿಡಿಯೋ. ನನಗೆ ಮುಂಚೆ ಎಲ್ಲ ಬ್ಲಾಗ್ ವಿಡಿಯೋ ಮಾಡಿದಾಗ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇತ್ತು. ಮೋಸ್ಟ್ಲಿ ನನ್ನ ವ್ಯೂವರ್ಸ್ಗೆ ಬ್ಲಾಗ್ ವಿಡಿಯೋನೇ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡು ಮತ್ತೆ ಈಗ ಬ್ಲಾಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಇಷ್ಟ ಆಗತ್ತೆ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಹೆಸರು ಕಾಳನ್ನ ಬೇಯಿಸ್ಕೊಂಡಿಲ್ಲ, ಹಾಗೇನೆ ಮಾಡ್ತೀನಿ. ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಮಾಡೋದು ಕೂಡ ಚೆನ್ನಾಗಿ ಅನಿಸ್ತಿರುತ್ತೆ. ಪ್ರೋಟೀನ್ ಕೂಡ ಚೆನ್ನಾಗಿ ಸಿಗುತ್ತೆ. ತುಂಬ ಬೆಂದೋದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಹಾಗಾಗಿ ನಾನು ಜಾಸ್ತಿ ಬೇಯಿಸ್ತಾ ಇಲ್ಲ. ಅನ್ನಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಏನು ಮಾಡೋದು ಅನ್ನೋದು ಐಡಿಯಾ ಇಲ್ಲ. ಈಗ ಫಸ್ಟು ಹೆಸರು ಕಾಳು ಮೊಳಕೆ ಕಟ್ಸಿರೋದನ್ನ ಯೂಸ್ ಮಾಡ್ಕೊತೀನಿ, ಪಲ್ಯ ಮಾಡ್ಕೊತೀನಿ. ಆಮೇಲೆ ಮೊಟ್ಟೆ ಪಲ್ಯ ಮಾಡ್ಕೊತೀನಿ. ಆಮೇಲೆ ಸಾಂಬಾರು ಏನು ಮಾಡೋದಂತ ಯೋಚನೆ ಮಾಡ್ತೀನಿ.
ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಮತ್ತು ಹಾಗೆ ಹೆಸರು ಕಾಳನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಪ್ರತಿದಿನ ಏನು ಸಾಂಬಾರು ಮಾಡೋದು ಅನ್ನೋದೇ ಯೋಚನೆ ಆಗ್ತಾ ಇರುತ್ತೆ. ಇವತ್ತು ಬೀನ್ಸ್ ಹಾಕಿದ್ದೀನಿ ಅಂದರೆ ನಾಳೆ ಏನು ಸಾಂಬಾರು, ನಾಡಿದ್ದಕ್ಕೆ ಏನು ಸಾಂಬಾರು ಅನಿಸ್ತಾ ಇರುತ್ತೆ. ಡೈಲಿ ಮಾರ್ನಿಂಗು ಪ್ರತಿದಿನ ಮಾಡ್ತಾ ಇರ್ತೀವಿ, ಅದೇ ಅಡುಗೆ ಅದೇ ಸಾಂಬಾರೇ ಮಾಡಿದ್ರು ಕೂಡ ಇವತ್ತೇನು ಮಾಡೋದು ಅನ್ನೋದು ತಲೆಯಲ್ಲಿ ಬಂದೇ ಬರುತ್ತೆ, ಯೋಚನೆ ಬಂದೇ ಬರುತ್ತೆ. ನೆನ್ನೆ ಮಾಡಿದ್ವಿ ಇವತ್ತು ಬೇಡ, ಮೊನ್ನೆ ಮಾಡಿದ್ವಿ ಬೇಡ, ಇನ್ನು 4-5 ದಿವಸದಿಂದ ಮಾಡಿದ್ವಿ ಆ ತಿಂಡಿ ಬೇಡ, ಆ ಸಾರು ಬೇಡ ಅನ್ನಿಸ್ತಾ ಇರುತ್ತೆ. ಹೊಸ ಹೊಸ ಥರ ತಿಂಡಿಗಳು ಮತ್ತು ಹಾಗೆ ಸಾಂಬಾರ್ ಬಗ್ಗೆ ಯೋಚನೆ ಬರ್ತಾ ಇರುತ್ತೆ. ನಿಮಗೂ ಹಾಗೇನಾ? ಹಾಗೆ ಅನಿಸ್ತಾ ಇರುತ್ತಾ? ಮೊಳಕೆ ಕಟ್ಸಿದ್ದು ಹೆಸರು ಕಾಳು ಖಾಲಿ ಆಯಿತು. ಮತ್ತೆ ಈಗ ಮೊಳಕೆ ಕಟ್ಸೋದಕ್ಕೆ ಅಂತೇಳಿ ನೆನೆಸಿಡ್ತಾ ಇರ್ತೀನಿ. ನಾನು ಜಾಸ್ತಿ ಹೆಸರು ಕಾಳನ್ನ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಅದು ಖಾಲಿ ಆಗ್ತಿದ್ದಾಗೇ ಮತ್ತೊಮ್ಮೆ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಬಿಡ್ತೀನಿ. ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಅದನ್ನು ಮೊಳಕೆ ಕಟ್ಟೋದಕ್ಕೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿರ್ತೀನಿ. ಈಗ ಇಲ್ಲೂ ಕೂಡ ಪಲ್ಯ ರೆಡಿ ಆಗ್ತಾ ಇದೆ. ಅದಕ್ಕೆ ಈಗ ಒಂದು ಸ್ವಲ್ಪ ಕಾಯಿನ ಹಾಕಿದರೆ ಚೆನ್ನಾಗಿರುತ್ತೆ. ಮೊನ್ನೆ ಅಷ್ಟೇ ತೆಂಗಿನಕಾಯಿನ ತುರಿಸಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಖಾರ ಹಾಕ್ತೀನಿ. ಜಾಸ್ತಿ ತೆಂಗಿನಕಾಯಿ ತುರಿನ ಹಾಕ್ತಾ ಇಲ್ಲ ಇದರಲ್ಲಿ, ಸ್ವಲ್ಪನೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಈಗ ಇದಕ್ಕೆ ಜ್ಯೂಸು ಉಳ್ಳಿರೋದನ್ನು ಈ ರೀತಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಈಗ ಇದಿಷ್ಟು ಫ್ರಿಜ್ಜಲ್ಲಿ ಎತ್ತಿಟ್ರೆ ಹಸ್ಬೆಂಡು ಮಧ್ಯಾಹ್ನ ಬಂದು ಊಟ ಮಾಡಿಕೊಂಡು ಹೋಗ್ಬೇಕಾದ್ರೆ ಜ್ಯೂಸನ್ನು ಕುಡ್ಕೊಂಡು ಹೋಗ್ತಾನೆ. ಮತ್ತು ಇದಕ್ಕೆ ಕ್ಯಾಪ್ ಕೂಡ ಇರೋದ್ರಿಂದ ಚೆಲ್ಲುತ್ತೆ ಅನ್ನೋ ಒಂದು ಭಯ ಇಲ್ಲ. ನೋಡಿ ಇದಕ್ಕೆ ಕುತ್ಕೊಳ್ಳುತ್ತೆ ನೀಟಾಗಿ. ಈಗ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ. ನಿನ್ನೆದು ಎಣ್ಗಾಯಿ ಗೊಜ್ಜು ಸ್ವಲ್ಪ ಇದೆ, ಅದಕ್ಕೆ ಯೋಚಿಸ್ತಾ ಇದ್ದೀನಿ ಸಾಂಬಾರು ಮಾಡ್ಲಾ ಬೇಡವಾ ಅಂತೇಳಿ. ಸಂಜೆಗೆ ಏನಾದರೂ ಮಾಡ್ಕೊಳ್ಳೋದಾ ಇವಾಗ ಬೇಡವಾ ಅಂತ ಯೋಚಿಸ್ತಾ ಇದ್ದೀನಿ. ವಾಂಗಿಬಾತ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಫ್ಲ್ಯಾಶ್ ಆಯಿತು, ನಿನ್ನೆ ಎಣ್ಗಾಯಿ ಗೊಜ್ಜು ಮಾಡಿ ಅಕ್ಕಿ ರೊಟ್ಟಿ ಮಾಡಿದ್ದೆ, ಹಾಗಾಗಿ ಬೇಡ ಅಲ್ಲ, ಇನ್ನೇನೇನೋ ಬದನೆಕಾಯಿ, ಇವತ್ತು ಬದನೆಕಾಯಿ ಬೇಡ ಅನ್ನಿಸ್ತು. ಅದಕ್ಕೆ ಅದೇ ಖಾಲಿ ಮಾಡೋಣ, ಸಂಜೆಗೆ ಏನಾದರೂ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತು ಇದಿಷ್ಟು ಅಷ್ಟೆ. ರೈಸ್ ಇನ್ನೇನು ಆಗುತ್ತೆ. ಇದಕ್ಕೆ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಚಿಲ್ಲಿ ಪೌಡರ್ ಅಂದರೆ ಅದೇ ಮೆಣಸಿನ್ಕಾಯಿ ಪೌಡರ್ನ ಹಾಕಿದ್ದೀನಿ. ಈಗ ಅದು ಮೊಟ್ಟೆ ಹಾಕ್ಕೊಳ್ತೀನಿ.
ನಾನು ಮೊಟ್ಟೆ ಸಿಪ್ಪೆಗಳನ್ನ ಬಿಸಾಕೋದಿಲ್ಲ. ಮೊಟ್ಟೆ ಸಿಪ್ಪೆಗಳನ್ನ ಎತ್ತಿಟ್ಕೊಂಡಿದ್ದು ಒಂದು ಸಲ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಅಥವಾ ಒಂದು ಪೇಪರ್ ಮೇಲೋ ಅಥವಾ ಒಂದು ಕವರ್ಗೆ ಹಾಕ್ಕೊಂಡು ಲಟ್ಟಣಿಗೆನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನೆಲ್ಲ ನಾನು ಗಿಡಕ್ಕೆ ಯೂಸ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟಾಗಿದೆ ಮೊಟ್ಟೆ ಸಿಪ್ಪೆಗಳು, ಇಲ್ಲಿ ಇಷ್ಟು ಎತ್ತಿಟ್ಟಿದ್ದೀನಿ. ಏನಾದರೂ ಕೆಳಗಡೆ ಬಿದ್ದರೆ ನಮ್ಮ ಸಿರಿ ಎಲ್ಲ ಎತ್ಕೊಂಡು ಹೋಗುತ್ತೆ. ಅದಕ್ಕೆ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಮೊದಲೇ ಮೊಟ್ಟೆ ಸಿಪ್ಪೆ ಅಕಸ್ಮಾತ್ ಸಿಕ್ಕಾಕೊಂಡ್ಬಿಟ್ರೆ ಅಂತ ಭಯ, ಅದಕ್ಕೆ ಹುಡುಕ್ತಾ ಇದ್ದೆ. ಕೆಳಗಡೆ ಬಿತ್ತೇನೋ ಅಂದ್ಕೊಂಡೆ, ಕೆಳಗಡೆ ಬಿದ್ದಿಲ್ಲ. ಪಾಲಿನ್ ಬಾಟಲು ಬಿದ್ದಿದೆ. ನಾನು ಮೊಟ್ಟೆ ಸಿಪ್ಪೆ ಬಿತ್ತು ಅಂತ ಅಂದ್ಕೊಂಡೆ. ಹೆಸರು ಕಾಳು ಪಲ್ಯ ರೆಡಿ ಆಗಿದೆ. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿದೆ. ಇಷ್ಟೇ ಎಷ್ಟಿದೆ ಅದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ, ಸ್ಕಿಪ್ ಮಾಡಿದ್ದೀನಿ. ಮೊಟ್ಟೆ ಪಲ್ಯ ಕೂಡ ರೆಡಿ ಆಯಿತು. ಕೆಲವೊಬ್ರು ಅನ್ನ ಮಾಡಬೇಕಾದ್ರೆ 2-3 ಸಲ ಕೂಗಿಸ್ತಾರೆ. ಅದರ ಅವಶ್ಯಕತೆನೇ ಇಲ್ಲ, ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅಷ್ಟೇನೆ. ಸಿಮ್ಮಲ್ಲಿ ಇಟ್ಕೊಂಡು ಅನ್ನ ಮಾಡಿದಾಗ ಒಂದ್ಸಲ ವಿಷಲ್ ಬಂದ್ರೇನೆ ಅನ್ನ ಆಗಿರುತ್ತೆ. ಹಾಗಾಗಿ 2-3 ಸಲ ಕೂಗಿಸಿ ಅಂತ ಅವಶ್ಯಕತೆ ಇಲ್ಲ. ಅನ್ನ ಏನೋ ಬೆಂದೋಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಒಂದ್ಸಲ ಈ ರೀತಿಯಾಗಿ ಅಡುಗೆ ಮಾಡಿ ನೋಡಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ. ನಾನು ಒಂದೇ ವಿಷಲ್ ಬರೋದು ಆಲ್ಮೋಸ್ಟು. ಈಗ ಆಫ್ ಮಾಡ್ತೀನಿ ಗ್ಯಾಸ್. ನೋಡಿ ಇನ್ನೂ ವಿಷಲ್ ಬಂದಿಲ್ಲ, ಬರ್ತಾ ಇದೆ. ಬಟ್ ನಾನು ಈಗಲೇ ಗ್ಯಾಸ್ ಆಫ್ ಮಾಡ್ತೀನಿ. ಬೇಕಾದ್ರೆ ಅನ್ನ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ. ನೋಡಿ ಅನ್ನ ಆಗಿರುತ್ತೆ. ಗ್ಯಾಸ್ ಆಫ್ ಮಾಡಿದೆ. ಇದು ಕೂಡ ಮೊಟ್ಟೆ ಪಲ್ಯದು ಕೂಡ ಗ್ಯಾಸ್ ಆಫ್ ಮಾಡಿದೆ, ಅದನ್ನು ಕೂಡ ಇಡ್ತಾ ಇದ್ದೀನಿ. ಮತ್ತೆ ಹಾಗೆ ಮೊಟ್ಟೆ ಪಲ್ಯ ಮುಚ್ಚಳ ಸಾಕಾಗಲ್ಲ, ಬೇರೆ ಮುಚ್ಚಳ ಮುಚ್ಚಬೇಕು. ಇದು ಕೂಡ ಆಯಿತು. ಮತ್ತೆ ಇದು ಸ್ವಲ್ಪ ಬಿಸಿ ಮಾಡಿ ಎತ್ತಿರ್ತೀನಿ. ಅದನ್ನ ಓವನಲ್ಲಿ ಬಿಸಿ ಮಾಡ್ಕೊಳ್ತೀನಿ. ಓವನಲ್ಲಿ ಆಗ್ತಾ ಇದೆ. ಈಗ ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಮತ್ತೆ ಇನ್ನು ನಮ್ಮ ಬಟರ್ಫ್ರೂಟ್ ಇಷ್ಟಿದೆ, ಎಕ್ಸ್ಟ್ರಾ ಮಿಕ್ಸಿಯಿಂದ ಉಳಿದಿದ್ದು ಇದನ್ನು ಹಾಕೊಂಡಿದ್ದೀನಿ. ಇದನ್ನು ಕೂಡ ಹುರಿದು ಆಮೇಲೆ ಸಿಗ್ತೀನಿ. ಬನ್ನಿ. ಡ್ರ್ಯಾಗನ್ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ, ಫುಲ್ ಹಣ್ಣಾಗ್ಬಿಟ್ಟಿದೆ. ನಿನ್ನೆ ಒಂದು ಹಣ್ಣನ್ನು ಕಟ್ ಮಾಡ್ಕೊಳ್ತಿದ್ದೆ, ಆಮೇಲಿಂದ ಇನ್ನೊಂದನ್ನ ತಿಂತೀನಿ. ಅಂದರೆ ಸಂಜೆ ಒಂದು 4 ಗಂಟೆ 5 ಗಂಟೆ ಅಥವಾ ಒಂದು 6 ಗಂಟೆ ಹಿಂಗೆ ಎತ್ಕೊಂಡು ತಿಂತೀನಿ. ಈ ರೀತಿ ಮೇಲ್ಗಡೆ ಎತ್ತಿಟ್ರೆ ನನಗೆ ನೆನಪೇ ಬರಲ್ಲ. ಇಲ್ಲೆಲ್ಲಾದರೂ ಕೆಳಗಡೆ ಇಟ್ಕೊಂಡಿದ್ರೆ ಅಷ್ಟೇ ನನಗೆ ನೆನಪಾಗೋದು. ನಾನು ಹಣ್ಣು ತಿನ್ನೋದಕ್ಕಾಗಲಿ ಏನೇ ಆದ್ರೂ ತಿನ್ನಬೇಕು ಅಂದರೆ ಈ ರೀತಿ ಕೆಳಗಡೆ ಎತ್ತಿಟ್ಕೊಂಡಿದ್ರೇ ನನಗೆ ನೆನಪಾಗೋದು. ಬಾಳೆಹಣ್ಣು ಅಂತ ಓಡ್ ಬಂದ ನೋಡಿ ನಮ್ಮ ಆ ಮೇಲ್ಗಡೆದು ಬುಟ್ಟಿ ತೆಗೆದ್ರೆ ಎಲ್ಲೇ ಕುಳಿತಿದ್ರು ಓಡ್ ಬಂದ್ಬಿಡ್ತಾಳೆ. ಬಾಳೆಹಣ್ಣು ಇಟ್ಕೊಂಡು ತಿಂತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ಬುಟ್ಟಿನಲ್ಲೇ ಯಾವಾಗಲೂ ಬಾಳೆಹಣ್ಣು ಇಟ್ಟಿರ್ತೀವಿ. ಆ ಬಾಳೆಹಣ್ಣಲ್ಲಿ ಅಲ್ಲಿಡೋದ್ರಿಂದ ಸಣ್ಣ ಸಣ್ಣ ಸೊಳ್ಳೆಗಳು ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಜಾಸ್ತಿ ಯಾವಾಗಲೂ ಇಡೋದು ಬಾಳೆಹಣ್ಣ. ಅದಕ್ಕೆ ಓಡ್ ಬಂದ್ಬಿಟ್ಲು ನೋಡಿ. ಬಾಳೆಹಣ್ಣು ಬೇಕವ್ವ ಬರೋ, ಬಾಳೆಹಣ್ಣು ತಿಂತಾ ಇಲ್ಲ, ಊಟ ಆದಮೇಲೆ, ಇವಾಗ ಬೇಡ ಆಯಿತಾ. ಓವನಲ್ಲೂ ಕೂಡ ಆಯಿತು. ಸಾಂಬಾರು ಕೂಡ ಬಿಸಿಯಾಗಿರುತ್ತೆ ನೋಡಿ, ಬಿಸಿ 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 ಆಗಿದೆ. ಹೀಗಾಗಿ ಕೆಲಸ ಎಲ್ಲ ಕಂಪ್ಲೀಟ್, ಎಲ್ಲ ಮುಗೀತೀಗ. ಬನ್ನಿ ಹೋಗೋಣ. ಒಂದು ಸಲ ಕೂಗಿಸಿದ್ದಕ್ಕೆ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಸಾಕು, ಒಂದು ಸಲ ಕೂಗಿದ್ರೇ. ಅಕ್ಕಿನೂ ಏನು ನೆನೆಸಿಟ್ಟಿರಲ್ಲ,
ಅಲ್ಲೇ ತೊಳೆದು ಅಲ್ಲೇ ಹಾಕಿ ಮಾಡಿರ್ತೀನಿ. ಬಟ್ ಸಿಮ್ಮಲ್ಲಿ ಇಟ್ಕೊಂಡು ಅನ್ನ ಮಾಡೋದ್ರಿಂದ ಅನ್ನನೂ ಕೂಡ ಚೆನ್ನಾಗಾಗತ್ತೆ. ಎಣ್ಗಾಯಿ ಗೊಜ್ಜು, ಹೋಳಿಗೆ ಕಾಳು, ಹೆಸರು ಕಾಳು, ಹಾಗೆ ಎಗ್ ರೈಸ್, ಮೊಟ್ಟೆ ಪಲ್ಯ ಮತ್ತು ರೈಸ್.